ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಬೋಂಡ. ಈ ಒಂದು ಬೋಂಡನ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡಿದೆ ಅನ್ನೋದನ್ನ ನೋಡೋಣ ಬನ್ನಿ. ನಾನಿಲ್ಲಿ ಬೋಂಡ ಮಾಡೋದಕ್ಕೆ ಒಂದು ಚಿಕ್ಕ ಈರುಳ್ಳಿ ತಗೊಂಡೆ. ಈ ಈರುಳ್ಳಿನ ನಾನು ಇವಾಗ ಉದ್ದುದಾಗಿ ಕಟ್ ಮಾಡ್ಕೊಂಡೆ. ಸೊ ಈ ರೀತಿ ಉದ್ದುದಾಗಿ ಕಟ್ ಮಾಡ್ಕೊಂಡ್ಮೇಲೆ ಎಳೆ ಎಳೆಯಾಗಿ ಬಿಡಿಸ್ಕೊಂಡೆ ಈ ಒಂದು ಈರುಳ್ಳಿನ. ಸೊ ಇದಾದ್ಮೇಲೆ ನಾನು ಒಂದು ಹಸಿರು ಮೆಣಸಿನ್ಕಾಯಿನ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ. ಇದಾದ್ಮೇಲೆ ನಾನು ಒಂದು ಕಾಲು ಹಿಡಿಯಷ್ಟು ಕೊತ್ತಂಬರಿ ಜೊತೆಗೆ ಒಂದು 8ರಿಂದ 10 ಕರಿಬೇವಿನ ಎಲೆ ಕೂಡ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ. ಸೊ ಇದನ್ನೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಒಂದು ಬೌಲ್ ತಗೊಂಡು ಅದಕ್ಕೆ ಉದ್ದುದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಂಥ ಈರುಳ್ಳಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಕರಿಬೇವು ಎಲ್ಲನೂ ಕೂಡ ಹಾಕೊಂಡೆ. ಇದಾದ್ಮೇಲೆ ನಾನು ನಿಮಗೆ ಇವಾಗ ಏನು ಬೌಲ್ ತೋರಿಸ್ತೀನಲ್ಲ, ಈ ಒಂದು ಬೌಲಲ್ಲಿ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನ ಈ ರೀತಿಯಾಗಿ ನಾನು ಜರಡಿ ಇಟ್ಕೊಂಡೆ. ಇದಾದ್ಮೇಲೆ ಅದೇ ಬೌಲಲ್ಲಿ ಕಾಲು ಬೌಲಷ್ಟು ಈ ಒಂದು ಅಕ್ಕಿ ಹಿಟ್ಟನ್ನ ಕೂಡ ಜರಡಿ ಇಟ್ಕೊಂಡೆ. ಸೊ ಏನೇ ಒಂದು ಹಸಿಟ್ಟನ್ನ ನೀವು ಯೂಸ್ ಮಾಡುವಾಗ ಜರಡಿ ಇಟ್ಕೋಬೇಕು. ಈ ರೀತಿ ಜರಡಿ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂತ ಹೋದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಮೇಲೆ ನಾನಿಲ್ಲಿ ಆರಿಗ್ಯಾನೋ ಹಾಕೊಂತ ಇದ್ದೀನಿ. ನಿಮ್ಮ ಮನೇಲಿ ಆರಿಗ್ಯಾನೋ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಸೊ ಆರಿಗ್ಯಾನೋ ಕಂಪಲ್ಸರಿ ಅಂತೆಲ್ಲ ಏನೂ ಇಲ್ಲ, ಇದ್ರೆ ಯೂಸ್ ಮಾಡ್ಬೋದು. ಹಾಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಅದ್ರ ಜೊತೆಗೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಈ ಒಂದು ಚಿಲ್ಲಿ ಫ್ಲೇಕ್ಸ್ನ ಕೂಡ ಹಾಕೊಂಡೆ. ಇದು ಕೂಡ ಮ್ಯಾಂಡೇಟ್ರಿ ಏನಿಲ್ಲ, ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಆದ್ರೆ ಹಾಕೊಂಡ್ರೆ ಟೇಸ್ಟಿ ಆಗಿರುತ್ತೆ ಬೋಂಡ, ಹಾಗಾಗಿ ನಾನು ಹಾಕೊಂಡೆ. ಇದಾದ್ಮೇಲೆ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಈ ಒಂದು ಪೆಪ್ಪರ್ ಪೌಡರು, ಅದ್ರ ಜೊತೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು, ಅದ್ರ ಜೊತೆ 1/4 ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಪೌಡರು, ಇಷ್ಟನ್ನ ಹಾಕೊಂಡು ಒಂದ್ಸರಿ ನೀಟಾಗಿ ನೀರಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಈ ಒಂದು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಬೋಂಡ ಹಸಿಟ್ಟನ್ನ. ಅದಾದ್ಮೇಲೆ ನಾನು ಬೋಂಡ ಹಸಿಟ್ಟನ್ನ ಒಂದು 1/4 ಗಂಟೆ ನೆನೆಯೋದಿಕ್ಕಿಟ್ಟಿದ್ದು. ಈ ರೀತಿ ನಾನು ಈ ಒಂದು ಎಣ್ಣೆನ ಬಿಸಿ ಮಾಡಿಕೊಂಡೆ. ಎಣ್ಣೆ ಬಿಸಿ ಆದಮೇಲೆ ಬೋಂಡ ಹಾಕ್ಕೊಂಡೆ. ಸೊ ನೋಡಿ ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಬೋಂಡ ಅಂತ. ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಒಮ್ಮೆ ನಾನು ಹೇಳ್ಕೊಟ್ಟಂಥ ಪ್ರೊಸೀಜರಲ್ಲಿ ಟ್ರೈ ಮಾಡಿ. ಅದರಲ್ಲೂ ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗ್ಯಾನೋ ಹಾಕಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಬೋಂಡ. ಇದಾಗಿತ್ತು ನನ್ನ ಇವತ್ತಿನ ಈ ಒಂದು ಮಿನಿ ಬ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಮಿನಿ ಬ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.